ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಗೃಹ ಪ್ರವೇಶ ಇದೆ. ಸೊ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲೆಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿ ಪೂಜೆಯಲ್ಲಿ ನಾನು ಮತ್ತೆ ನಮ್ಮ ತಮ್ಮ ಕೂತ್ಕೋತಾ ಇದ್ದೀವಿ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. 1.5 hour ಕೂತಿದ್ದೀನಿ ಗೈಸ್ ಪೂಜೆಯಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಬಂದಿದ್ದ ಗೈಸ್ ಬೆಂಗಳೂರಿಂದ ಹೇರ್ ಕಟ್ ಮಾಡಿಸಿದೆ, ಅಲ್ಲಿಗೆ ಹೋದೆ ಸ್ವಲ್ಪ. ಸೊ ಊಟ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನೊಂದು ಕಡೆ ಪೂಜೆ ಮಾಡೋದಿತ್ತು. ಸೊ ಅದಕ್ಕೆ ಹೋದಿ. ನೋಡಿ ನಮ್ಮ ಹಾಯ್ ಮಾಡ್ತವ್ರೆ. ಸೊ ನೋಡಿ ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ. ಸೊ ನಮ್ಮ ಫ್ರೆಂಡ್ ಕೈಯಲ್ಲಿ ಫೋನ್ ಇತ್ತು, ಅವನೇ ಕ್ಲಿಪ್ ತೆಗ್ದಿದ್ದು. ಸೊ ನಮ್ಮ ಮನೆಗೆ MP ಬಂದಿದ್ರು ಗೈಸ್, ಗುಲ್ಬರ್ಗ MP. ಸೊ ಅವ್ರಿಗೆ ಒಂದು ಸ್ವಲ್ಪ ವೆಲ್ಕಮ್ ಮಾಡಿಬಿಟ್ಟು ಅವ್ರಿಗೆ ಸ್ವಲ್ಪ ಮಾತಾಡಿ. ಸೊ ಹಂಗೆ ಒಂದು ಬೇರೆ ಕೆಲಸದಲ್ಲಿ ಸ್ವಲ್ಪ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. The next day. ಸೊ ಇವತ್ತು ನಾನು ರಿಟರ್ನ್ ಹೋಗ್ತಾ ಇರೋದು ಬೆಂಗಳೂರಿಗೆ ಗೈಸ್. ಸೊ ನೋಡಿ ನಮ್ಮ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಈ ಥರ ಊಟ ಮಾಡ್ತಿರೋದು ನೋಡಿದ್ದು ನಾನು. ಸೊ ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸೊ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ ಗೈಸ್. ಸೊ ನಮ್ಮ ಫ್ರೆಂಡು ಮತ್ತೆ ನಾನು ಹೋಗ್ತಾ ಇದ್ದೀವಿ. ಸೊ ಹಂಗೆ ನಮ್ಮ ಫ್ರೆಂಡು ಚಿಪ್ಸ್ ತಂದೆ ಗೈಸ್ ತಿನ್ನಕ್ಕೆ. ಸೊ ಗುಲ್ಬರ್ಗ ರೀಚ್ ಆಗಿಬಿಟ್ಟು ಸೊ ಹಂಗೆ ಜ್ಯೂಸ್ ಕುಡಿಬೇಕನ್ಸ್ತು ಇಬ್ಬರಿಗೆ. ಸೊ ಅದಕ್ಕೆ ಜ್ಯೂಸ್ ಕುಡಿಯೋಕೆ ಹೋಗಿದ್ವಿ ಗೈಸ್. ನೋಡಿ ಬರೀ 2 ಜ್ಯೂಸಿಗೆ 400 ಆಗಿದೆ ಗೈಸ್. ಅಪ್ಪ ಇವಾಗ ಜಸ್ಟ್ ಸ್ಟೇಷನಿಗೆ ಬಂದಿವಿ ಗೈಸ್. ಸೊ ನೋಡಿ ಈ 3 ಜನ ಹೋಗ್ತಾ ಇದೀವಿ, ನಾನು ಮತ್ತೆ ಇನ್ನೊಬ್ಬ ಫ್ರೆಂಡು ಬಂದ ಇವಾಗ. ಸೊ ಹಂಗೆ ಕುಡಿಯೋಕೆ ಪ್ರಿಡೇಟರ್ ತೊಗೊಂಡು ಹೋಗಿದೆ ಗೈಸ್ ಏನಲ್ಲಿ. ಸೊ ನೋಡಿ ವಿಡಿಯೋ ಆನ್ ಆದ ತಕ್ಷಣ ಎಲ್ಲ ಪೋಸ್ಟ್ಗಳು ಕೊಡ್ತಾರೆ ನೋಡಿ. ಸೊ ಹಂಗೆ ಅಲ್ಲಿ ಕೂತ್ಕೊಂಡು ಸಾಕಾಗಿತ್ತು ಗೈಸ್. ಸೊ ಅದಕ್ಕೆ ಡೋರ್ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾ ಇದೀವಿ. ಬನ್ನಿ ಗೈಸ್ ಇವಾಗ ನಿದ್ದೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಮಲ್ಕೋಣ. ಸೊ ನೋಡಿ ಇನ್ನೇನು ಫೋನ್ ಮಾಡ್ತಾವನೆ, ಮಲಗಿಲ್ಲ. ಫೈನಲಿ ರೀಚ್ ಆದ್ವಿ ಬೆಂಗಳೂರು. ಸಿಗೋಣ ಮತ್ತೆ ನೆಕ್ಸ್ಟ್ ಆಗಲಿ. ಬೈ.